ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಏನು ಪಾಪಿ ಪಾಕಿಸ್ತಾನದ ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಸಂಹಾರ ಮಾಡಿತ್ತು. ಈ ವಿಚಾರವನ್ನ ಜಗತ್ತಿನ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದು ಕರ್ನಲ್ ಸೋಫಿಯಾ ಖುರೇಶಿ ಅವರು. ಈ ಸೋಫಿಯಾ ಖುರೇಶಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸೊಸೆ ಎನ್ನುವಂಥದ್ದು ಇದೀಗ ಗೊತ್ತಿರುವಾಗಿರುವಂತಹ ವಿಚಾರ. ಇದೀಗ ನನ್ನ ಜೊತೆಗೆ ಆ ಖುರೇಶಿ ಅವರ ಮಾವ ಇದ್ದಾರೆ. ಅವರು ಇರುವಂತದ್ದು ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಏನು ಕೊಣ್ಣೂರು ಎನ್ನುವಂತ ಗ್ರಾಮದಲ್ಲಿ. ನಾನು ಇದೀಗ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಸೊಸೆ ತಂದ ಸೌಭಾಗ್ಯ ಎನ್ನುವಂತೆ ತಮ್ಮ ಸೊಸೆ ಇಂದು ಇಡೀ ಜಗತ್ತಿನ ಮುಂದೆ ನಮ್ಮ ಭಾರತೀಯ ಸೇನೆಯ ಪರಾಕ್ರಮವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಎಷ್ಟು ಖುಷಿ ಪಡ್ತೀರಿ, ಎಷ್ಟು ಅಭಿಮಾನ ಪಡ್ತೀರಿ ಸರ್? ಅದು ತುಂಬ ನಮಗೆ ಒಂದು ಮನಸ್ಸಲ್ಲಿ ಒಂದು ದೊಡ್ಡ ಹಬ್ಬ ಇದ್ದಂಗೆ ಆಯಿತು. ನಮ್ಮ ಮನಸ್ಸಿಗೆ ಭಾಳ ತೃಪ್ತಿ ಆಯಿತು. ಅದು ನೋಡಿ ನಮ್ಮ ಮನಸ್ಸದಾಗ ಒಂದು ಆನಂದ ಸ್ವರೂಪ ಆಯಿತು. ಎಲ್ಲರೂ ಬಂದು ಗೌರವ ಮಾಡ್ತಾರೋ, ನನ್ನ ಕೂಡ ಎಲ್ಲರೂ ಮಾತಾಡ್ತಾರೋ, ಜಾತಿ ಭೇದ ಮಾಡದೆ ಎಲ್ಲರೂ ಬಂದು ಭೇಟಿ ಆದರು. ಇದೇ ನಮಗೊಂಥರ ಗೌರವ. ಇದೀಗ ಏನು ತಮ್ಮ ಮಗ ಕೂಡ ಕರ್ನಲ್ಲು, ಸೊಸೆ, ಏನು ಅವರ ಪರಿಚಯವನ್ನ ಹೇಳೋದಾದ್ರೆ ಮತ್ತೆ ಯಾವಾಗ ಮದುವೆ ಆಯಿತು, ಅವ್ರು ಯಾವಾಗ ಸೇನೆಗೆ ಸೇರಿದ್ರು ಸರ್? ಹಾಗೆಮ್ಮ ಅವರು 2015ರಾಗ ಅವ್ರ ಮದುವೆ ಆತ್ರಿ. 2020 ಅವ್ರದ್ದು ಅಲ್ಲಿ ಜಾಯ್ನ್ ಆಗಿತ್ತು. ಅವು ಟಾಪ್ ಕಲ್ಕೋತ ಆದರು. ಅವು ಕರ್ನಲ್ ಆದ, ಹೆಣ್ಮಗಳು ಕರ್ನಲ್ ಆದರು. ಹಿಂಗಾಗಿ ನಮ್ಮ ಜೀವನ ಈಗೆಲ್ಲ ನಾವು ಬಡತನದಾಗ ಸಾಲಿ ಕಲಿಸಿನ್ರಿ, ಈಗ ಸಾರ್ಥಕ ಆಗಿತ್ತು. ಈಗ ಇಡೀ ದೇಶವೇ ಹೆಮ್ಮೆ ಪಡುವಂತ ಕೆಲಸವನ್ನ ಮಾಡಿದ್ದಾರೆ ತಮ್ಮ ಸೊಸೆ. ಹೇಗೆ ಮನೆಯಲ್ಲಿ ಇದು ಗೊತ್ತಾದಾಗ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ, ಏನ್ ಮಾಡಿದ್ರಿ ಅವಾಗೆಲ್ಲ? ಒಂದು ಹಬ್ಬ ಆತರ ನಮ್ಮ ಮನ್ಯಾಗ. ನಿನ್ನೆ ರಾತ್ರಿಯಿಂದ ನಾವು ಮಲಗಿಲ್ರಿ. ಯಾಕಂದ್ರೆ ಸಂಬಂಧಿಕರು, ಅಣ್ಣತಂಗರು, ದೊಡ್ಡ ಫ್ಯಾಮಿಲಿ ಅವ್ರು ನಾವು ಎಲ್ಲರೂ ಬರೋದು, ಭೇಟಿ ಆಗೋದು, ಮಾಲಾರ್ಪಣೆ ಮಾಡೋದು, ಶುಭಾಶಯಗಳು ಹೇಳೋದು, ಇದೆಲ್ಲ ನೋಡಿ ಒಂದು ನಮ್ಮ ಮನಸ್ಸಿಗೆ ಭಾಳ ಅತಿ ಆನಂದ ಆತ್ರಿ. ಈಗ ಎಲ್ಲರಿಗೂ ಏನು ಹೇಳೋದಂದ್ರೆ, ನಾವು ಅಂತಂಬರಂಗೆ ಊರಾಗ ಕೂಡಿದೆವು. ಇದೇ ಗೌರವದಿಂದ ಇರೋದು. ಮಕ್ಕಳಿಗೆಲ್ಲ ಹೇಳಿದನು, ಚಲೋ ಇದೇ ನೌಕರಿ ಮಾಡ್ಕೊಂಡು ಮುಂದುವರಿರಿ. ನಮ್ಮ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರು. ಆಗ 26 ಜನ ಸಾವನ್ನಪ್ಪಿದ್ರು. ಅದಕ್ಕೆ ಪ್ರತಿಕಾರ ತೀರಿಸುವಂತ ಒಂದು ಕಾರ್ಯಾಚರಣೆಯಲ್ಲಿ ತಮ್ಮ ಸೊಸೆ ಕೆಲಸ ಮಾಡಿದ್ರು. ಅದನ್ನ ಯಾವ ರೀತಿ ಅಭಿಮಾನ ಪಡ್ತೀರಿ? ಅದು ಪಾಕಿಸ್ತಾನಿ ಹೀನ್ ಕೆಲಸ ರೀ. ಅವ್ರು ಹೀನರು ಮುಂದೆ ನಿಂತು ಏನೂ ಮಾಡೋದಿಲ್ಲ. ದುಬ್ಬದ ಮೇಲೆ ನಿಂತು ಮಾಡ್ತಾರೆ. ಅವ್ರಿಗೆ ಯಾವಾಗೂ ದೇವ್ರ ಸಾವು ಬರೋಂಗಿಲ್ಲ. ದುರಂತದಾಗ ಸಾಯವ್ರು ಅವರೆಲ್ಲ. ನಾವು ಹಿಂದೂಸ್ತಾನಿ ಏನೈತಿ, ಎದೆಯಿಂದ ನಡಿತೀವಿ, ಎದೆಗೆ ಗುಂಡು ಹಾಕೊಂಡು ಸಾಯವ್ರಿ. ಆದರೆ ಹಿಂದೆ ಸರಿಯವ್ರಲ್ಲ. ನಮ್ಮ ಮಕ್ಕಳಿಗಾಗಲಿ, ನಮ್ಮ ಸ್ವಸ್ಥರಿಗಾಗಲಿ ನಾವು ಬಡ್ಡಿಯಿಂದ ಇದೇ ಟ್ಯೂಷನ್ ಹೇಳ್ಕೊತ ಬಂದಿದ್ದು. ಈಗ ಅದೇ ಸಾರ್ಥಕ ಆಗೈತೆ ರೀ. ನಾವೆಲ್ಲ ಖುಷಿ ಇದ್ದೀವಿ. ಈಗ ತಮ್ಮ ಸೊಸೆ ಜೊತೆ ಮಾತಾಡಿದ್ರ, ಮತ್ತೆ ತಮ್ಮ ಮಗನ ಜೊತೆ ಮಾತಾಡಿದ್ರ? ಮಗನ ಕೂಡ ಮಾತಾಡ್ರಿ. ಸೊಸಿ ಅಲ್ಲಿ ಇಲ್ಲ, ದಿಲ್ಯಾಗ ಅದಾಳ್ರಿ. ಮೀಟಿಂಗ್ದಾಗಿದ್ಲು. ನನ್ನ ಫೋನ್ ಎಬ್ಸಿಲ್ರಿ ಅವ್ರು. ಮಗ ಮಾತಾಡಿದ್ರು. ಯಾವಾಗ ಬಂದಿದ್ರು ತಮ್ಮ ಸೊಸೆ? ಈಗ ಒಂದು ಬರಸ್ 12 ತಿಂಗಳ ಹಿಂದೆ ಬಂದು ಹೋಗ್ಯಾರ್ರಿ. ಈಗ ಅವ್ರಿಗೆ ಲೀವ್ ಹೆಚ್ಚು ಸಿಗಂಗಿಲ್ರಿ. ಹಿಂಗಾಗಿ ಮಗನೂ ಬಂದಿಲ್ಲ, ಅಕ್ಕೂ ಬಂದಿಲ್ಲ. ಇನ್ನು ನಾಳೆ ಬಕ್ರೀದ್ ಹಬ್ಬಕ್ಕೆ ಬರ್ತೀವಿ ಅಂತ ಹೇಳ್ಯಾರ್ರಿ. ಈಗ ಏನು ಈ ಹಿಂದೂ ಮುಸ್ಲಿಂ ಎನ್ನುವಂತ ಗಲಾಟೆ ಮಾತಾಡ್ತಾರೆ, ಒಬ್ರನ್ನೊಬ್ರು ಎತ್ತಿ ಕಟ್ಟುವಂತ ಕೆಲಸಗಳಾಗ್ತವೆ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೆಲ್ಲ ನೀಸ್ತನ, ಅದು ಮಾಡಬಾರ್ದು. ನಾವೆಲ್ಲ ಹಿಂದೂಸ್ತಾನಿ ಅದೀವಿ, ಒಂದೇ ಜಾತಿರ್. ನಮ್ಮ ಯಾವುದು ಸಮಾಜ, ಯಾವುದು ಬೇರೆ ಅದು ನಮ್ಮಲ್ಲಿ ಇಲ್ಲರೇ ನಾವು ಅದು ಮಾಡೋದಿಲ್ಲ. ಹಿಂಗಾಗಿ ನಮ್ಮ ಜೀವನ ಸಾರ್ಥಕದಾಗ. ಈಗ ಏನು ದೇಶಭಕ್ತಿ ವಿಚಾರ ಬಂದಾಗ ಧರ್ಮವನ್ನು ಲೆಕ್ಕಿಸದೆ ನಮ್ಮ ಸೈನಿಕರು ಗಡಿಯಲ್ಲಿ ಹೋರಾಟ ಮಾಡ್ತಾರೆ. ಆ ಹೋರಾಟವನ್ನ ಯಾವ ರೀತಿ ನೀವು ಹೇಳ್ತೀರಿ ಆ ಬಗ್ಗೆ? ಅದು ನಿಜವಾಗಿ ಅದ ಹೋರಾಟ ರೀ. ಅದು ಹಿಂದೂಸ್ತಾನಿ ಹೋರಾಟ. ಹಿಂಗಾಗಿ ನಮ್ಮ ಎಲ್ಲ ಎಲ್ಲಿ ಹೋದಲ್ಲೂ ನಮ್ಮ ಸೈನಿಕರು ಅವ್ರು ವೇಷಾಪಲ್ಲಿರ್ತಾರೆ. ಅವರು ಉದ್ಯೋಗ ಚಂದ ಆಗಿರ್ತಾರೋ, ನಾವು ಚಂದ ಇರ್ತೇವೆ. ತಮಗೆ ಎಷ್ಟು ಮಕ್ಕಳು? ಅವ್ರು ಏನೇನು? 3 ಗಂಡು ಮಕ್ಕಳು ರೀ ನನಗೆ. ಒಬ್ಬ ಅಗ್ನಿಶಾಮಕ ದಳ ಗಾರ್ಡ್ ಅದಾನ್ರಿ, ಅವ್ನು ಬೆಂಗಳೂರಿನಲ್ಲಿ ನೌಕರಿ ಮಾಡ್ತಾನೆ. ಒಬ್ಬ ಆರ್ಮಿ ಅದಾನ್ರಿ. ಒಬ್ಬ ದೊಡ್ಡ ಮಗ ನನ್ನ ಕಡೆ ಅದಾನ್ರಿ, ಎಲೆಕ್ಟ್ರಿಕ್ ಕೆಲಸ ಮಾಡ್ತಾನೆ. ಈಗ ಕೊನೆಯದಾಗಿ ಎಲ್ಲ ವೀಕ್ಷಕರಿಗೆ, ದೇಶದ ಜನತೆಗೆ ತಮ್ಮ ಸೊಸೆಯ ಬಗ್ಗೆ ಮತ್ತು ಏನು ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದು ಏನು ಹೇಳೋದಂದ್ರೆ, ನಾವೆಲ್ಲ ಒಂದೇ. ಎಲ್ಲರೂ ನಾವು ಹಿಂದೂಸ್ತಾನಿ, ಎಲ್ಲರೂ ಒಂದಾಗಿರಬೇಕು. ಯಾವುದೋ ಸಂಕಟ ಬಂದರೂ ಬೇರೆ ಬೇರೆ ಅಂತ ಏನೂ ತಿಳ್ಕೊಬಾರ್ದು. ನಾವೆಲ್ಲ ಒಂದಾಗಿ ಈ ಜೀವನವನ್ನು ಸಾಗಿಸಬೇಕು. ಇದಿಷ್ಟು ಏನು ಸೋಫಿಯಾ ಖುರೇಶಿ ಅವರು, ಕರ್ನಲ್ ಅವರ ಮಾವ ಅವರು ಹೇಳುತ್ತಿರುವಂತ ಮಾತು. ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಹಿಂದೂಸ್ತಾನಿಗಳು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಇದು ನನಗೆ ನನ್ನ ಸೊಸೆ ತಂದ ಸೌಭಾಗ್ಯ ಎನ್ನುವಂತ ಸಂಭ್ರಮವನ್ನ, ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಸಿದ್ದನಗೌಡ ಪಾಟೀಲ್, ETV ಭಾರತ, ಬೆಳಗಾವಿ.